ಕಾರಂತೂ ಧೂಳು ಹತ್ಬಿಟ್ಟೈತೆ. ಎಲ್ಲ ನೀಟಾಗಿ ವಾಶ್ ಮಾಡಿಸ್ಬೇಕಪ್ಪ ಇವತ್ತು. ಎಷ್ಟು ಗಲೀಜಾಗ್ಬಿಟ್ಟೈತೆ. ಫಸ್ಟೆಲ್ಲ ವಾಶ್ ಮಾಡಿ ನಿಲ್ಲಿಸ್ಬೇಕು. ಇಲ್ಲೇ ನಾನೇ ಪೈಪ್ ಹಾಕೊಂಡು ಹಿಡಿಯೋಣ ಸುಮ್ಮನೆ ಅಂತ ಅಂದ್ಕೊಂಡಿದ್ದೀನಿ. ನೀರು ಬರ್ತವೆ, ಗನ್ ತಗೊಬಿಟ್ಟು ಫೋರ್ಸಾಗಿ ಬರೋ ಅಂಥ ಗನ್ ಐತೆ. ನೀರು ಜಾಸ್ತಿ ಚೆನ್ನಾಗಿ ಜೋರಾಗಿ ಬರ್ತವೆ. ಸುಮ್ಮನೆ ಇಲ್ಲೇ ತೊಳೆದು ಬಿಡ್ತೀನಿ ನಾನೇ. ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ, ಇದನ್ನಾದರೂ ಮಾಡೋಣ ಅತ್ಲಾಗೆ. ನೀನು ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನೇನು ಬೆಳಗ್ಗೆ ಎದ್ದಾಗಿಂದ ಏನೂ ಇರಲ್ಲ. ಅಡುಗೆ ಮಾಡ್ತಾರೆ ಅಕ್ಕ. ಏನು ನನಗೆ ತೊಂದರೆ ಸಮಸ್ಯೆ ಏನಿಲ್ಲ. ರಾಹುಲ್, ಏನು ಮಾಡ್ತಾ ಇದೀಯಾ? ಓ ನೀವಾ? ಏನಿಲ್ಲ ಋತು ಅಕ್ಕ, ಕಾರು ವಾಶ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಜಾಸ್ತಿ ಗಲೀಜಾಗಿತ್ತು, ಅದಕ್ಕೆ ಇಲ್ಲೇ ನಿಲ್ಲಿಸ್ಕೊಂಡು ಅಕ್ಕ ಅಡುಗೆ ಮಾಡ್ತಾಯಿದ್ರು. ಅಡುಗೆ ತಿಂಡಿ ಎಲ್ಲ ಒಳಗಡೆ ರೆಡಿ ಆಗ್ತಾಯಿತ್ತೆ. ಅದಕ್ಕೆ ಡ್ಯೂಟಿ ಹೋಗೋವರೆಗೂ ಇನ್ನೇನು ಕೆಲಸ ಇಲ್ಲ, ಇಲ್ಲೇ ವಾಶ್ ಮಾಡಿಬಿಡೋಣ ಅಂತೇಳಿ ನೋಡ್ತಾ ಇದ್ದೆ. ಯಾಕಕ್ಕ? ಏನಿಲ್ಲ, ನಾನು ಗಗನನ್ನ ಕರ್ಕೊಂಡು ಬಂದೆ. ಬಂದ್ಲು ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ಅದಕ್ಕೆ ಋತುವಕ್ಕ ನೀನೇ ಹೇಳಿ ಬಿಟ್ಟು ಬಾ ಅಂತ ಅಂದ್ಲು. ಅದಕ್ಕೆ ಕರ್ಕೊಂಬಂದಿದ್ದೀನಿ ರಾಹುಲು. ಚೆನ್ನಾಗಿರ್ತಾಳೆ, ಇಬ್ಬರು ಚೆನ್ನಾಗಿತ್ಕೊಂಡು ಹೋಗ್ರಿ. ನೀನು ಎಷ್ಟು ದಿನ ಅಂತ ಇರ್ತೀಯಮ್ಮ, ಅದಕ್ಕೆ ಬಾ ಸುಮ್ಮನೆ. ಯಾರೂ ಆಗಲ್ಲ, ಬಾರಮ್ಮ ಅಪ್ಪ ಆಗಲಿ ತಮ್ಮ ಆಗಲಿ ಏನೋ ಒಂದು 2 ದಿನ ಹೇಳ್ಬೋದು ಅಂತೇಳಿ ನಾನು ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀನಿ. ಈಗ ನಿನಗೂ ಯಾರೂ ಆಗಲ್ಲ, ಅವಳಿಗೂ ಯಾರೂ ಆಗಲ್ಲ. ನೀವು ಗಂಡ ಹೆಂಡತಿ ಚೆನ್ನಾಗಿದ್ರೆ ಮಾತ್ರ ಅಷ್ಟೇ. ಈಗ ನಿನಗೂ ಬೆಲೆ ಇರಲ್ಲ, ಅವಳಿಗೂ ಬೆಲೆ ಇರಲ್ಲ ಕಣೋ, ಇಬ್ಬರಿಗೂ ಬೆಲೆ ಇರಲ್ಲ. ಅದಕ್ಕಾಗಿನ ಕರ್ಕೊಂಬಂದಿದ್ದೀನಿ. ಇವಾಗ ಒಳಗೆ ಕರ್ಕೊಂಡು ಇಬ್ಬರು ಚೆನ್ನಾಗಿತ್ಕೊಂಡು ಹೋಗ್ರಿ ಅಷ್ಟೇ. ನಡಿ ಒಳಗೆ ನಡಿ, ಮಾತಾಡೋಣ. ಮಾತಾಡ್ದಾರನ್ನೆಲ್ಲ ಕರ್ಕೊಬರ್ಬೇಕು ಋತುವಕ್ಕ. ಹಂಗಾದ್ರೇನೇನೆ ನಾನು ಸುಮ್ಮನೆ ಆಗೋದು. ಮಾತಾಡ್ದಾರನ್ನೆಲ್ಲ ಕರ್ಕೊಂಬರ್ಲಿ, ಅವಾಗ ಮನೆಯಾಗ ಬಿಡ್ಕೊಂತೀನಿ. ಈಗ ಮನೆಯಾಗ ಬಿಡ್ಕೊಂಬಲ್ಲ ನಾನು. ಅವ್ರ ಅಪ್ಪ ಏನು, ಅವ್ರ ತಮ್ಮ, ಅವ್ರ ಚಿಕ್ಕಮ್ಮ ಎಲ್ಲ ಹೆಂಗೆ ಮಾತಾಡಿದ್ರಲ್ಲ, ಅದೃಷ್ಟ ಅವರೆಲ್ಲ ಹಿಂಗೆ ಮಾತಾಡಿದ್ರಲ್ಲ, ಕರ್ಕೊಂಬರ್ಲಿ ಅವ್ರನ್ನೆಲ್ಲ ಕರ್ಕೊಂಬಂದು ಆಮೇಲೆ ಮಾತಾಡ್ತೀನಿ ನಾನು. ಎಲ್ಲರೂ ಬರ್ತಾರೇನೋ, ಮುಚ್ಚ ಬಾಯಿ. ಇವಾಗ ನೀನೆಲ್ಲ ಮಾತಾಡಿದ್ಯಾ? ಎಲ್ಲರನ್ನೂ ಕರ್ಕೊಂಬಂತ ಹೇಳಿದ್ರೇನೋ ಅವರು? ಎಲ್ಲರನ್ನೂ ಕರ್ಕೊಂಬಂದ್ರೆ ಎಲ್ಲರೂ ಬರೋಕ್ಕಾಗಲ್ಲ ಕಣ, ಮುಚ್ಚೋ. ನಾನು ಅವಳಿಗೂ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀನಿ. ನೀವು ಬಿಡ್ತೊಬ್ರಾದ್ರೆ ಹಿಂಗಾದ್ರೆ ಆಗಲ್ಲ ಕಣ ಜೀವನ. ನೀನು ನಿಂತನಾಗಿದ್ಯಾ ಅಷ್ಟೇ. ಅವಳು ಏನು ಮಾಡ್ಬೇಕಾದ್ನ ಮಾಡ್ತಾಳೆ ಸುಮ್ಮನೆ. ನಾನು ಪಾಪ ಅವ್ರಿಗೆ ಬೈದಿದ್ದೀನಿ. ನೋಡಿ, ಇವಂದು ಒಂಥರ ಗಾಂಚಲಿ, ಅವ್ರದ್ದು ಒಂಥರ. ಹಿಂಗಾದ್ರೆ ಆಗಲ್ಲ ಜೀವನ ಅಣ್ಣ. ಮಗಳೇ ಯಾವಾಗಲೂ ಬಂದವ್ರೆ ಋತಮ್ಮರು. ಈಗಳಜ್ಜಿ ಈಗಿನ ಬಂದ ಇದ್ದೀವಿ, ಅದಕ್ಕೆ ಬೈತಾ ಇದ್ದೀನಿ. ಅಲ್ಲ ಬಾರಪ್ಪ ಕರ್ಕೊಂಬಂದಿದ್ದೀನಿ, ಬಾ ಒಳಕ್ಕೆ ಹೋಗೋಣ ಮಾತಾಡೋಣ ಅಂದರೆ ಏನು ಬೇಡ, ನಮ್ಮ ಮನೆಯಾಗ ಬಿಡ್ಕೊಂಬಲ್ಲ ಅಂತಂದರೆ ಅದೇಂಗೆ ಸರಿಯಾಗುತ್ತೆ? ಬಿಡ್ಕೊಂಬಲ್ಲ ಅಂದರೆ ಎಲ್ಲರೂ ಬರ್ಬೇಕಂತೀವ ಮಾತಾಡ್ದಾರಲ್ಲ, ಅದೇಂಗೆ ಬರ್ತಾರ? ಓಸರು ಬರೋಕ್ಕಾಗುತ್ತೇನಾ? ಓಸರೇನು ಬಂದೇನಿಲ್ಲೇನೋ, ಸಂಸಾರ ಮಾಡೋರು ಯಾರೂ ಇಲ್ಲ. ನೀನು ನಿನ್ನ ಹೆಂಡತಿ ಅಷ್ಟೇ. ನೀವು ಚೆನ್ನಾಗಿರ್ಬೇಕು. ಯಾರೇನು ಒಂದಾರೆಲ್ಲ ಬರಲ್ಲ, ಆಡ್ದಾರೆಲ್ಲ ಬರಲ್ಲ, ಆಡ್ಕೊಂಡಾರೆಲ್ಲ ಬರಲ್ಲ, ಯಾರು ಬರಲ್ಲ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ಇವೊಂದೊಂಥರ ನೋಡಿ ಈಗ ಮಾತಾಡ್ತಾಳೆ ನೋಡು. ಅಲ್ಲಿ ಹಂಗೆ ಹೆಂಗೆ ಮಾತಾಡೋಳು. ಎಲ್ಲ ಅಪ್ಪಯ್ಯನು ತಮ್ಮ ಚಿಕ್ಕಮ್ಮ ಎಲ್ಲ ಇದ್ದರೆ ಕೊಂಬತ್ತಾವ ಕೊಂಬು. ಇಲ್ಲಿ ಮಾತಾಡಲ್ಲ ಅಮ್ಮಂಗೆ ಇದ್ದಾಳೆ ನೋಡು. ಬಲೋ ಇದ್ದಾಳೆ ಇವಳು, ಮನಸ್ಸಿನಾಗೆ ಇಟ್ಕೊಂಡಿರ್ತಾಳೆ. ನನಗೆಲ್ಲ ಗೊತ್ತೈತೆ. ಓ ಈಗ ನೋಡಿ ಮಾತೇ ಬರೋಲ್ಲ ಅಮ್ಮಂಗೆ ಇದ್ದಾಳೆ. ಈಗ ಮಾತು ಹೊರಡಲ್ಲ, ಇಸಿಕ್ ಬರಲ್ಲ ಮಾತು. ಅಲ್ಲಂಗೆ ಅಷ್ಟೊಂದು ಮಾತಾಡ್ತಿದ್ದೆ. ಏನೋ ತಾನು ಯಾಕೋ ಬಂದಿದ್ಯಾ ಇಲ್ಲಿಗೆ? ನಮ್ಮ ಮನೆ ಬಾಗ್ಲಕ್ಕೆ ಯಾಕೋ ಬಂದೆ? ಏನೋ ತಾನೇ ಅಂತ ಮರ್ಯಾದೆ ಕೊಡ್ದಂಗೆ ಮಾತಾಡ್ದಲ್ಲ, ಇಲ್ಲಿ ಮಾತಾಡು ನೀನು. ನೋಡಿ ಈಗ ಮಾತು ಬರಲ್ಲ ಅಮ್ಮಂಗಿದ್ಯಾ? ಮಾತಾಡ್ತಾ ಕಣ, ಅವಳಿಗೇನು ಮಾತು ಬರಲ್ವೇನೋ? ಸುಮ್ಮನಿರ ಸಾಕು. ನಾನು ಅವಳಿಗೂ ಬೈದು ಕರ್ಕೊಂಬಂದೇ ಇದ್ದೀನಿ. ನೀನೇನು ಮಾತಾಡ್ಕೊಡ್ದು, ಅವ್ನು ಎಷ್ಟನ ಬೈಲಿ, ನೀನೇನು ಮಾತಾಡ್ಕೊಡ್ದು ಅಂತ ನಾನು ಹೇಳ್ಕೊಂಡು ಕರ್ಕೊಂಬಂದಿರೋದು ಕಣ್ ಮಾತಾಡ್ತಿಲ್ಲ ಕಣ. ನೋಡ ಜೀವನ ಹೆಂಗೆ ಮಾತಾಡ್ತಾನೆ ಇವಾಗ ಕರ್ಕೊಂಬಂದಾಗ. ಬೇಡ ಕಣಮ್ಮ ತಾಯಿ, ಅರ್ಥವಾಗಲ್ಲ ಇವ್ರಿಗೆ ಜೀವನ ಅಂತಂದ್ರೆ ಏನು ಅಂತ ಅರ್ಥ ಆಗೋದು. ಕಷ್ಟಪಟ್ಟು ಮನೆ ಬಾಕ್ಲು ಇಲ್ದಂಗೆ ಎಲ್ಲ ಕಳ್ಕೊಂಡು ಕಷ್ಟಪಡ್ತಾರಲ್ಲ. ಈಗ ನೋಡ್ರಿ, ತಮ್ಮನ ಮಗ ರಾತ್ರಿ ಎಲ್ಲ ದುಡಿತಾನಂತೆ. ಇದೇ ಬುದ್ಧಿ ಮುಂದಾಗಲೇ ಇದ್ದಿದ್ರೆ ಒಂದು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅಂತಾಳೆ ರೀತಮ್ಮ. ಇದೇ ಬುದ್ಧಿ ಮುಂದಾಗಲೇ ಇದ್ದಿದ್ರೆ ನಾವು ಬಿಲ್ಡಿಂಗ್ ಕಟ್ತಿದ್ವಿ ಅಂತಾರೆ ಎಲ್ಲನ. ಇವಾಗ ತಂದೆ ನನ್ನ ಮಗ ರಾತ್ರಿ ಎಲ್ಲ ಪೇಂಟಿಂಗ್ ಮಾಡ್ಯಾಗ ಹಂಗೆ ಮನೆ ಮಠ ಎಲ್ಲ ಕಳ್ಕೊಂಡು ಹಂಗೆ ಬೀದಿಗೆ ಬಿದ್ರೆ ಗೊತ್ತಾಗ್ತೀವ್ರಿ. ಅದು ಕಾಳ್ದಿಲ್ವಲ್ಲ, ಎಲ್ಲ ಐತಲ್ಲ ಸಕಡಿಗೆ, ಏನು ಸಿಂತಿಲ್ಲ ಕಂತಿಲ್ಲ, ಯಾವುದು ಸಿಂತೆ ಇಲ್ವಲ್ಲ, ಅದಕ್ಕೆ ಹಿಂಗೆ ಆಡ್ತಾರೆ. ಸಿಂತಿರೋರಾಗಿದ್ರೆ ಅಯ್ಯೋ ಬಿಡಪ್ಪ, ನಾವು ಮನೆ ಮಠ ಮಾಡ್ಕೋಬೇಕು, ನಾವು ಅಲ್ಲರಂತೆ ಇರಬೇಕು, ಯಾತು ಇಲ್ಲ ನಮ್ಮದು ಅಮ್ಮಂಗಿದ್ದಿದ್ರೆ ಯಾರು ಹಿಂಗೆ ಮಾಡ್ಕೊಂತಿರ್ಲಿಲ್ಲ. ಈಗ ಕಷ್ಟಪಡೋರು ನಾವು ಯಾತನ ಮಾಡಬೇಕು, ನಾವು ಏನಾನ ಒಂದು ಸಾಧಿಸ್ಬೇಕು ಜೀವನದಾಗೆ. ಒಂದು ಮನೆನಾಗಲಿ ಒಂದು ಯಾತನ ಒಂದು ನಾವು ಒಂದು ಕಾರ ಬೈಕ ತಗೋಬೇಕು ಅಂತಿರ್ಗೇನು ಎಲ್ಲ ಎಲ್ಲ ಐತೆ. ಕಾರ್ ಐತೆ, ಮನೆ ಐತೆ, ಅಪ್ಪ ಅಮ್ಮ ಹುಟ್ಟೋ ಅಷ್ಟೊತ್ತಿಗೆ ಎಲ್ಲ ಸಂಪಾದನೆ ಮಾಡ್ಯವ್ರೆ. ಯಾತು ಬೇಕಿನ್ನ, ಯಾತು ಬೇಕು ಹೇಳು ಅಮ್ಮಂಗಿವರು? ಎಲ್ಲ ನಾನು ನಿಮ್ಮ ಮರ್ಯಾದೆ ಕೊಡ್ದಂಗೆ ಹೆಂಗೆ ಮಾತಾಡಿದಾರೆ ಗೊತ್ತೇನೋ ಅಜ್ಜಿ. ಹೋದಾಗ ನನಗೆ ಎಷ್ಟು ಅವಮರ್ಯಾದೆ ಮಾಡಿದ್ದಾರೆ. ನೀನು ಅಲ್ಲಿ ಅಕ್ಕಪಕ್ಕದಾಗೆ ಹೇಳಿದ ತಪ್ಪು, ಹೇಳ್ಬಾರ್ದಾಗಿತ್ತು. ನಿಂದು ತಪ್ಪೈತೆ, ಅವ್ರದ್ದು ತಪ್ಪೈತೆ. ಇನ್ನು ತಿತ್ಕೊಂಡು ಹೋಗತ್ಕೊಳ್ಳಿ, ಸುಮ್ಮನೆ ಅವತಾರ ಆಡ್ಬೇಡ.
ಯಾರು ಆಗಲ್ಲ. ನಿಮ್ಮ ಅಮ್ಮ ನೋಡಿದ್ರೆ ಅಲ್ಲೇ ಇದ್ದಾಳೆ ನಿಮ್ಮ ಅಜ್ಜಿನ ನೋಡ್ಕೊಂಡು. ಅವಳು ಪಾಪ ಅವರು ಏಳು ಚಿಂತೆ ಮಾಡ್ತಾರೆ. ಅವಳು ಶಾಂತಮ್ಮ ನೋಡು ನಂದೇ ಹಿಂಗಂತಂದ್ರೆ ಇವ್ರನ್ನೇ ನೋಡೋಣ ನನ್ನೇನು ಇವ್ರದೇ ಈ ಪಾಟಿ ಅಮ್ಮ ನನ್ನ ಯಾರು ನೋಡ್ಕೊಂತಾರೆ ಅಂತಾಳೆ ಶಾಂತಮ್ಮ. ಅದು ನೋಡಿ ಯೋಚನೆ ಮಾಡ್ತಾಳೆ. ಅದಕ್ಕೆ ನಿಮ್ಮ ಅಮ್ಮ ಹೋಗಿ ಅಲ್ಲ ಇದ್ದಾಳೆ ನೋಡು, ನಾನು ಯಾರು ನೋಡ್ಕೊಂಬಲ್ಲ ಅಂತ ಕೊರಗ್ತಾಳೆ ಶಾಂತಮ್ಮ ಅಂತ. ಹೋಗಲ್ಲ ಇದ್ದಾಳೆ ನಿಮ್ಮ ಅಮ್ಮಯ್ಯ. ಅರ್ಥ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗೋದು ನೋಡ್ಬೇಕು ಪಾಪ. ಚೆನ್ನಾಗಿತ್ಕೊಂಡು ಹೋಗ್ರಿ. ಯಾರು ಆಗಲ್ಲ ಕಣಪ್ಪ, ಯಾರು ಆಗಲ್ಲ. ಗಂಡ ಹೆಂಡತಿ ಚೆನ್ನಾಗಿದ್ರೆ ಮಾತ್ರ. ನೀನು ಅಂದ್ಕೊಂಡಿರ್ಬೋದು ಗಂಡನ ಬಿಟ್ಟು ತೋರ್ ಮನೆಯಾಗಿದ್ರೆ ಹೆಣ್ಮಕ್ಳಿಗೆ ಅಂಬೋದು ಅಂತ ನಿನ್ನೂ ಅಂತಾರೆ ಕಣೋ ಜನ. ಹೆಂಡ್ತಿ ಬಿಟ್ಟವನೇ, ಹೆಂಡ್ತಿನ ತೋರ್ ಮನೆಗೆ ಕಳಿಸವನೇ ಅಂತ ನಿನ್ನೂ ಮಾತಾಡ್ತಾರೆ, ಅವಳು ಮಾತಾಡ್ತಾರೆ. ಇಬ್ರದ್ದು ಮರ್ಯಾದೆ ಹೋಗುತ್ತೆ. ಇಬ್ರು ಚೆನ್ನಾಗಿದ್ರೆ ಇಬ್ರು ಚೆನ್ನಾಗಿರ್ಬೋದು. ಇಬ್ರು ನೋಡು ಒಬ್ರು ಒಂದು ಬೆಳ್ಳಿ ತಿಂತಾರಪ್ಪ ಅಂಬಲ್ಲ ಗೊತ್ತೆ. ಗಂಡ ಹೆಂಡತಿ ಚೆನ್ನಾಗಿದ್ರೆ ಸುಮ್ಮನೆ ಇವಾಗ ನಿನ್ಗೂ ಕೆಟ್ಟ ಹೆಸ್ರು ಅವಳಿಗೂ ಕೆಟ್ಟ ಹೆಸ್ರು. ಇಬ್ರು ತಿತ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗೋದು ಕಲೀರಿ. ಗೊತ್ತಿರುತ್ತೋ ಅಕ್ಕ, ಅದು ಅವಳಿಗೂ ಇರಬೇಕು ನನಗೂ ಇರಬೇಕು ಅಂಬೋದು ನನಗೆ ಗೊತ್ತು. ಎಷ್ಟು ಅವಮಾನ ಆಗೈತೆ ಅಂದ್ರೆ ನನಗೆ ಅಷ್ಟು ಬೇಜಾರಾಗೈತೆ ನಿಜ. ನನಗೆ ಇಲ್ಲೋಡು, ನನಗೆ ಯಾವ ಸಂಸಾರನೂ ಬೇಡಪ್ಪ ಅನ್ನಿಸ್ಬಿಟ್ಟೈತೆ. ಅಷ್ಟು ಬೇಜಾರಾಗೈತೆ ನನಗೆ. ಇನ್ನೋಡ್ ಸಂಸಾರ ಮಾಡಿದ್ದಾರತ್ತು ರಾಮ 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 ರಾಮ. ಈಗಳ ಇರುತ್ತಮ್ಮ ಏನು 5 ವರ್ಷ ಆಗಿಲ್ಲ 10 ವರ್ಷ ಆಗಿಲ್ಲ. ಇನ್ನು ನೆನ್ನೆ ಮೊನ್ನೆ ಮದುವೆ ಆಗಿ ಏನು ಅಲೇನೇ ಸಾಕಾಗ್ಬಿಟ್ಟೈತೆ ಅಂತ ಇಲ್ಲಿಗೆ ಜೀವನ. ಇನ್ನು ನಮ್ಮಂಗೆ ಪುಡ್ರಸಿದ್ರೆ ಇನ್ನೇನು ಪಾಡು. ನಾವು ಈ ಸೋರ್ತಿಂದನ ನಾವು ಇವತ್ತು ಕಷ್ಟ ಬಿಟ್ಕೊಂಡು ನಾವು ನಿಮ್ಗೆ ನಾಪ್ನ ಜಗಳಾಡಿದೀವಿ. ಅಯ್ಯೋ ನಮ್ಮಯ್ಯಪ್ಪ ಅವಾಗ ಇಲ್ಲದ್ದು ಹೇಳ್ಕೊಡೋರು. ಅಯ್ಯೋ ನೀನು ಹೇಳ್ತಿ ಹಂಗೆ ಮಾತಾಡ್ತಾಳೆ ಹಿಂಗೆ ಮಾತಾಡ್ತಾಳೆ, ಅಲ್ಲಿಗೆ ಹೋಗ್ತಾಳೆ ಇಲ್ಲಿಗೆ ಹೋಗ್ತಾಳೆ ಅಂತ ಹೇಳ್ಕೊಡೋರು. ಅವಾಗ ಅಯ್ಯಪ್ಪಗೂ ತಿಳಿದಾಳೆ ಸುಮ್ಮನೆ ಮಾತಾಡೋದು. ಆಮೇಲೆ ಅವ್ರು ಚೆನ್ನಾಗ ಹಂಗೆ ಎಲ್ಲ ಸಂಸಾರ ಅಂಬೋದಾದ್ಮೇಲೆ ಎಲ್ಲ ಚೆನ್ನಾಗಿರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟು ಹೇಳಿದ್ರು ಇವಾಗ ಗೊತ್ತಾಗಲ್ಲ. ಈಗ ನೋಡಪ್ಪ ಏನೋ ಕರ್ಕೊಂಬಂದವಳೆ ಋತಮ್ಮನ ಮಾತಿ ಬೆಲೆ ಕೊಟ್ಟು ಒಳ ಕರ್ಕೊಂಬಂದಾದ್ರೆ ಕರ್ಕ, ಇಲ್ಲ ಅಂದರೆ ಅವ್ರದ್ದು 6 ಗಂಟೆ ಅವ್ರು ಹೋಗ್ತಾರೆ ಅಷ್ಟೇ. ನಾನು ಬಸಪ್ಪ ಮಾಮನ್ನು ಗುಂಡಪ್ಪನು ಎಲ್ಲರನ್ನೂ ಬೈದಿದ್ದೀನಿ. ಎಲ್ಲರನ್ನೂ ಬೈದು ಇವತ್ತು ಎಲ್ಲರನ್ನೂ ಬೈದ್ಬಿಟ್ಟು ನಾನು ಕರ್ಕೊಂಬಂದಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾಳೆ ಇವತ್ತು. ಋತು ಅಕ್ಕ ನಿನ್ನ ಮಾತಿಗೆ ನಾನು ಬೆಲೆ ಕೊಟ್ಟು ನಾನು ಬರ್ತೀನಿ ಋತು ಅಕ್ಕ, ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಅಂತ ಹೇಳಿ ನೀನು ನನಗೆ ಒಳ್ಳೇದು ಮಾಡಿದ್ಯಾ, ಯಾವತ್ತು ನನಗೆ ಒಳ್ಳೇದು ಮಾಡಿದ್ಯಾ, ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ನಾನು ನನ್ನ ಜೊತೆಗೆ ಬಂದಿದ್ದಾಳೆ ಅವಳು. ನಾನು ಕರ್ಕೊಂಬಂದಿದ್ದೀನಿ. ಇಲ್ಲೋಡ ನೀನು ನನಗೆ ಬೆಲೆ ಕೊಡೋಣ ಆದರೆ ಋತು ಅಕ್ಕ ಅಂತೇಳಿ ಬಾಯಿ ತುಂಬ ಅಂತೆಲ್ಲ. ನಿನಗಿವತ್ತು ಅಕ್ಕ ತಂಗಿಯರು ಯಾರೂ ಇಲ್ಲ, ನಾನೇ ಅಕ್ಕ ಅಂತ ನೀನು ತಿಳ್ಕೊಂಡಿದ್ದೀಯ. ನೀನೇ ಹೇಳಿದ್ಯಾ ನನಗೆ ಅಕ್ಕ ತಂಗಿಯರು ಯಾರೂ ಇಲ್ಲ ಋತು ಅಕ್ಕ, ನೀನೇ ನಮ್ಮ ಅಕ್ಕ ಅಂತ ತಿಳ್ಕೊಂಡಿದ್ದೀನಿ ಅಂತೇಳಿ ನೀನು ಹೇಳಿದ್ದೀಯ. ಅದು ಸೆಕೆಂಡ್ರಿ ಏನಾಗುತ್ತೋ ಬಿಡುತ್ತೋ, ನಾನೇನಾಗಬೇಕು ನಿನಗೆ ಇವಾಗ ಅದೆಲ್ಲ ಗೊತ್ತಿಲ್ಲ. ನೀನು ನನ್ನ ಅಕ್ಕ ಎಂತಲೇ ಕರೆದಿದ್ದೀಯ, ಅಕ್ಕ ಥರನೇ ಇದ್ದೀವಿ ನಾವು. ಅದಕ್ಕೇ ನೋಡು ನನ್ನ ಮಾತಿಗೆ ಬೆಲೆ ಕೊಟ್ಟರೆ ನಾನು ನಿನ್ನ ಮನೆಯಾಕೆ ಇನ್ನೊಂದು ಸತಿ ನೀನು ಯಾಕೆ ಕರೆದ್ರೂ ನಾನು ಬಂದು ಕಾಲಿಕ್ತೀನಿ. ಇಲ್ಲಾಂದರೆ ಇವತ್ತೇ ಲಾಸ್ಟಿಗೆ ಬರೋದಿಲ್ಲ, ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ ಅಷ್ಟೇ. ಜಾಸ್ತಿಗ 7 ಹೊತ್ತು ಮಾತಾಡಿರೋನು ಅಷ್ಟೇ. ಒಂದಿನ ಆಗಲ್ಲ ಮತ್ತು ತಿಳ್ಕೊಂಬರ್ಗೆ ಏನೋ 2-3 ಮಾತು ತಿಳ್ಕೊಂತಾರೆ. ತಿಳ್ಕೊಂಬಿಲ್ದಾಗ ದಿನವೆಲ್ಲ ಕುಂಡ್ರಿಸ್ಕೊಂಡು ಹೇಳಿರು ಇಲ್ಲ ಹತ್ತಲ್ಲಂದ್ರೆ ಇತ್ತಲ್ಲಂದ್ರೆ ಹತ್ತ ಬರೀ ಅದ್ದಾಗಿಂದ ಬೈಗಾಗ ತಕ್ಕ ಕುಂಡ್ರಿಸ್ಕೊಂಡು ಹೇಳಿರು ಇದೇ ಗೋಳು. ನನ್ನ ಯಾಕಂದ್ರು ಅಂತಂದು ಏನೆಲ್ಲ ಕೇಳಿರು ಮುಗಿಯಲ್ಲ. 1-2 ಮಾತನಾಗ ಹೊರತ್ಕೊಂಬರಾದ್ರೆ ಮುಗ್ದೆ ಹೋಗ್ಬಿಡುತ್ತೆ ಅಲ್ಲಿಗೆ. ಜಾಸ್ತಿ ತಿರ್ಗಾ ಅಲ್ಲಿ ಮಾತಾಡೋದೇ ಬೇಡ, ಯಾರು ಮಾತಾಡೋದು ಬೇಡ, ಗುದ್ದಾಡೋದು ಬೇಡ, ಕಿತ್ತಾಡೋದು ಬೇಡ, 2 ಮಾತಿ ಮುಗ್ದೋಗ್ಬಿಡಬೇಕು. ತಿಳ್ಕೊಂಬಾರ್ದಾಗಿ ಅಲ್ವೇನಮ್ಮ ಗೊತ್ತಮ್ಮ ಹೇಳು. ಅದೇ ಮತ್ತೆ ಲಕ್ಷ್ಮದ್ ಹೇಳ್ದಂಗೆ 2 ಮಾತಿ ತಿಳ್ಕೊಂಬೋದಾದ್ರೆ 2 ಮಾತಿ ತಿಳ್ಕೊಂತಿ. ಇನ್ನು ಜಾಸ್ತಿ ಮಾತಾಡೋಕೆ ಹೋಗಲ್ಲಪ್ಪ. ಈಗ ಒಳಕ್ಕೆ ಬರಲಿ ಎಂಬುದಾದರೆ ಹೇಳು, ಇಲ್ಲ ಬೇಡ ಕರ್ಕೊಂಡೋಗಿ ವಾಪಸ್ ಎಂಬುದಾದ್ರೆ ಕರ್ಕೊಂಡೋಗ್ಬರ್ತೀನಿ ಅಷ್ಟೇ. ನಾನು ಇನ್ನೇನು ಮುಂದಕ್ಕೆ ಮಾತಾಡೋಕೆ ಹೋಗಲ್ಲ. ಅದೇನಾಗುತ್ತಾ ಆಗಲಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತಾಳೆ, ಹಣೆ ಬರ ಅಂತಾಳೆ ಇರ್ತಾಳೆ. ನಾನು ಅವ್ರನ್ನೇ ಬೈದು ನಿನ್ನ ಇದಕ್ಕಾಗಿ ಅವ್ನಿಗೆ ಮರ್ಯಾದೆ ಕೊಡ್ದಂಗೆ ಮಾಡಿರಿ, ಅವ್ನಿಗೆ ಮರ್ಯಾದೆ ಕೊಡಲಿಲ್ಲ, ನೀವು ಹಂಗೆ ಮಾತಾಡಿರಿ ಅಂತ ಅವ್ರನ್ನೆಲ್ಲ ಸಂದಕ್ಕೆ ಬೈದು ನಾನು ಕರ್ಕೊಂಬಂದಿದ್ದೀನಿ. ನೀನು ನೋಡಿರಿ ನೀನು ಹಿಂಗೆ ಮಾತಾಡಿರಿ, ಇದ್ರಾಗ ಯಾರು ನಾನು ಬೇಕೇಳು? ಇಬ್ರದ್ದು ತಪ್ಪೈತೇನೋ, ಒಬ್ರದ್ದು ತಪ್ಪಿಲ್ಲ, ನಿಮ್ಮೊಬ್ರದ್ದೇ ತಪ್ಪಂತ ನಾನು ಹೇಳ್ತಿಲ್ಲ, ಅವರೊಬ್ರದ್ದೇ ತಪ್ಪಂತ ನಾನು ಹೇಳ್ತಿಲ್ಲ. ಈಗ ಅವ್ರನ್ನೇ ಬೈದಿದ್ದೀನಿ. ಅವ್ರನ್ನ ಬೈದು ನಾನು ಅವ್ರ ಬಂತಕ್ಕೆ 24 ಗಂಟೆ ಹೋಗ್ತಿದ್ದೆ ಬೇಜಾರಾಗಿ. ನಿನ್ನ ಸಲುವಾಗಿ ನಾನು ಹೋಗಿಲ್ಲ ಅಲ್ಲಿಗೆ ಗೊತ್ತೇ. ನೋಡಮ್ಮ ರಾಹುಲ್ ನಿಂಗೆ ಮಾತಾಡಿರಲ್ಲ, ಹಿಂಗೆ ಮಾತಾಡ್ಬೋದು, ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ ಹಿಂಗೆಲ್ಲ ಮಾತಾಡಿದ್ದೀನಿ. ಅವಳು ಯಾತನ ಮಾತಾಡ್ತಾಳೆ ನೋಡು, ಉಸಿರು ಬಿಡ್ತಿಲ್ಲ ನೋಡು. ಅವಳ್ಯಾಕೆ ಮಾತಾಡ್ತಾಳೆ ನೀನೊಬ್ಬ ನೀನು ನೋಡೋದ್ರಲ್ಲ ವೀಕ್ಷಕರೇ. ಇವಾಗ ಕರ್ಕೊಂಬಂದವ್ರೆ ಇವನು ಹಂಗೆ ಟಮ್ ಇದ್ದಂಗೆ ಆಗುತ್ತೆ. ಟಮ್ ಇದ್ದಂಗೆ ಮಿದಿತಿರ್ತಾನೆ. ಹೆಂಗಂದ್ರೆ ಹಸೆಕ್ಕಿ ಟಮ್ ಮಿದಿತಾರಲ್ಲ ಹಂಗೆ ಮಿದಿತಿರ್ತಾನೆ. ನನ್ನ ಯಾಕಂದ್ರು ಅಮ್ಮಂಗೆ ಇವನು ದೊಡ್ಡದಾಗಿ ಹೇಳ್ತಿರ್ತಾನೆ. ಇವನೊಂದು ಅವ್ರದ್ದು ಒಂದು ಇಬ್ಬರಿಗೂ ಸರಿಯಾಗೈತೆ.
ಯಾಕಂದ್ರೆ ಅಸ್ವಸ್ಥ ಮದುವೆ ಆದಾಗ ಎಲ್ಲ ಕೆಲವರು ಫ್ಯಾಮಿಲಿಗೆ ಈ ರೀತಿ ಸಣ್ಣ ಪುಟ್ಟ ಜಗಳಗಳಾಗೋದು ಸಹಜ. ಆಮೇಲೆ ಹೋಗ್ತಾ ಹೋಗ್ತಾ ಮಕ್ಕಳು ಸಂಸಾರ ಅಂಬಲ್ ಬಂದಾಗ ಅವರು ಆಮೇಲೆ ಎಲ್ಲ ಚೆನ್ನಾಗಿರ್ತಾರೆ. ಈ ಥರ ಸಣ್ಣ ಪುಟ್ಟವೆಲ್ಲ ಫ್ಯಾಮಿಲಿಗೂ ಸಣ್ಣ ಪುಟ್ಟ ಜಗಳ ಅನ್ನೋದು ನಡೆದಿರುತ್ತೆ. ಈಗಿನ ಸಿಚುವೇಶನ್ನಲ್ಲಂತೂ ಸಖತ್ತು ಮದುವೆ ಆಗಿ ಹೊಸಬನರಲ್ಲಿ ಏನೋ ಒಂದು ತಿಂಗಳ ಮಟ್ಟಿಗೆ ಆಗಿರ್ಬೋದು, ತಿಂಗಳ ಮೇಲೆ ಆಮೇಲೆ ಒಂದು ಮಗು ಆಗಿ ಸಂಸಾರ ಅನ್ನೋದು ಏನು ಅಂತೇಳಿ ಕಷ್ಟ ಸುಖ ಎಲ್ಲ ಅನುಭವಿಸೋವ್ರಿಗೂ ಸಂಸಾರ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಹಿಂಗೆ ಸಣ್ಣ ಪುಟ್ಟ ಜಗಳಗಳು ಅನ್ನೋದು ನಡೀತಾ ಇರುತ್ತೆ. ಇವಾಗ ಇವ್ರಿಗೆ ಯಾವ್ದಾದ್ರು ಒಂದು ಮಗು ಆಗೋವರೆಗೂ ಆಮೇಲೆ ಚೆನ್ನಾಗಿ ಆಗ್ತಾರೆ ಇವರೇನೆ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.